ಟ್ರೇಲರ್ ನೋಡಿದವರು ಸಾಕಷ್ಟು ಜನ ಸಿಕ್ಕಾಪಟ್ಟೆ ಒಂಥರ ನಮ್ಗೆ ಕ್ಯೂರಿಯಾಸಿಟಿ ಹುಟ್ಟತಾ ಇದೆ, ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ತರ ಅನಿಸ್ತಾ ಇದೆ, ಕನ್ನಡದಲ್ಲಿ ತುಂಬಾ ದಿನಗಳ ನಂತರ ಒಂಥರ ಈ ರೀತಿ ಕಂಟೆಂಟ್ ಬರ್ತಿದೆ ಅಂತ ಕಮೆಂಟ್ ಮಾಡಿದ್ರು. ನಾನು ಆ ಕಮೆಂಟ್ ಗಳನ್ನೆಲ್ಲ ನೋಡ್ತಾ ಇದ್ದೆ. ನಿಮಗೆ ಏನ್ ಅನಿಸ್ತು ರೆಸ್ಪಾನ್ಸ್ ನೋಡಿ? ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಗೆ ಅಲ್ಲಿ ರೆಸ್ಪಾನ್ಸ್ ಇರ್ಬೋದು, ಅಥವಾ ನಮ್ ಸ್ನೇಹಿತರ ರೆಸ್ಪಾನ್ಸ್ ಇರ್ಬೋದು, ಅಥವಾ ಜನಗಳು ಅದನ್ನ ಯಾರೋ ನೋಡಿದವರು ಇಲ್ಲ ನೋಡಿದ್ವಿ ಚೆನ್ನಾಗಿದೆ. ಬಟ್ ನನಗೊಂದು ಅದನ್ನ ಹೇಳ್ಬೋದಲ್ಲ ಗೊತ್ತಿಲ್ಲ, ನನಗೆ ಯಾವಾಗ್ಲೂ ತಲೆಯಲ್ಲಿ ಈ ತರ ಯಾರೇ ಬಂದ್ ಏನೇ ಹೇಳಿದ್ರು ನನಗೆ ಅನ್ಸೋದು ಅಲ್ಟಿಮೇಟ್ ರಿಸಲ್ಟ್ ಸಿಗೋದು ನಿಮಗೆ ಸಿನಿಮಾ ರಿಲೀಸ್ ಆದ್ಮೇಲೆ. ಇಲ್ಲಿ ಕೆಲವರಿಗೆ ನಿಮ್ಮೇಲೆ ಪ್ರೀತಿ ಇರ್ಬೋದು, ನಮ್ ಹುಡುಗ ಈ ತರ ಮಾಡ್ಬಿಟ್ಟಿದ್ದಾನೆ ಅನ್ಸಿರ್ಬೋದು, ಅಥವಾ ಜನರಿಗೆ ಎದುರುಗಡೆ ಯಾರೋ ಸಿಕ್ಬಿಟ್ರಲ್ಲ ಇವ್ರಿಗೆ ಏನ್ ಹೇಳೋದು ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು ಅಂತಿರ್ಬೋದು. ಅದು ತುಂಬಾ ರೆಗ್ಯುಲರ್ ಆಗಿ ಬರೋ ವಿಷಯನೇ. ಸೊ ಅದೆಲ್ಲ ಯಾರೇ ಏನೇ ಹೇಳಿದ್ರು ಓಕೆ ಇಷ್ಟ ಆಗಿದ್ಯಾ ಓಕೆ ಅಂತ ಅನ್ಸುತ್ತೆ ಬಿಟ್ರೆ ನನ್ಗೆ ಎಕ್ಸೈಟ್ಮೆಂಟ್ ಓಕೆ ಗೆದ್ಬಿಟ್ಟೆ ನಾನು, ಅಥವಾ ಹೌದು ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದೀನಿ ಅನ್ನೋ ಫೀಲಿಂಗ್ ಬರ್ತಾ ಇಲ್ಲ. ಮೋಸ್ಟ್ಲಿ ನಾನು ಹೇಳ್ದಂಗೆ ಅದು ಸಿಗದೆ ರಿಲೀಸ್ ಆದ್ಮೇಲೆ, ಯಾಕಂದ್ರೆ ಅಲ್ಟಿಮೇಟ್ ರಿಸಲ್ಟ್ ನಿಮ್ಗೆ ಸಿಗದೆ ಅಲ್ಲಿ. ಐ ಆಮ್ ಗಾಡ್ ಅಂತ ಟೈಟಲ್ ಇದೆ. ನಿಮ್ಮ ಪ್ರಕಾರ ದೇವ್ರು ಅಂದ್ರೆ ಏನು, ಯಾವುದು? ದೇವರು ಅನ್ನೋದ್ರೆ ನನ್ನ ಪ್ರಕಾರ ಒಂದು ಶಕ್ತಿ. ಅದನ್ನ ನೀವು ಯಾವ ರೀತಿ ಬೇಕಾದ್ರೆ ಅನ್ಕೊಬಹುದು. ಆ ಶಕ್ತಿ ನಿಮ್ಮನ್ನ ಕಾಯ್ತಿದೆ ಅಥವಾ ನಿಮ್ಮನ್ನ ಕಾಪಾಡ್ಕೊಂತಿದೆ ಅನ್ನೋ ಒಂದು ನಂಬಿಕೆ ಇದೆಯಲ್ಲ. ಕೆಲವ್ರು ಹೇಳ್ತಾರೆ ಅದು ಇಲ್ವೇ ಇಲ್ಲ ಅಂತ. ಬಟ್ ಇಲ್ಲ ಅಂದ್ರೂ ನೀವು ನಂಬದ ಮೇಲೆ ನಿಮ್ಗೆ ಅದೊಂದು ಫೀಲ್ ಕೊಡಕ್ ಶುರು ಮಾಡುತ್ತೆ, ನಿಮ್ಗೊಂದು ಧೈರ್ಯ ಕೊಡಕ್ ಶುರು ಮಾಡುತ್ತೆ. ಆ ಶಕ್ತಿ, ಆ ಧೈರ್ಯ ಎಲ್ಲಿಂದಾನೋ ಬರ್ತಾ ಇದೆ ಗೊತ್ತಿರಲ್ಲ, ಬಟ್ ಎಲ್ಲಿಂದಾನೋ ಬರ್ತಿರತ್ತೆ. ಅದು ತುಂಬಾ ಡೆಪ್ತ್ ಅಲ್ಲಿ ಹೋಗ್ಬೇಕಾಗುತ್ತೆ ನೀವು ದೇವ್ರು ಅಂತ ಹೋಗ್ಬಿಟ್ರೆ. ಅದನ್ನ ಇಷ್ಟು ಚಿಕ್ಕದಾಗಿ ಹೇಳಕ್ ಆಗಲ್ಲ. ಬಟ್ ಸದ್ಯಕ್ಕೆ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅದೊಂದು ಶಕ್ತಿ ನಿಮ್ಗೆ ಯಾವ್ದೋ ಒಂದು ರೀತಿಲಿ ಅದು ಫೀಲ್ ಆಗುತ್ತೆ. ಫೀಲ್ ಮಾಡ್ಕೋಬೇಕು ಅಂದ್ರೆ ಅದೇ ದೇವ್ರು.